ನಮಸ್ಕಾರ ಎಲ್ರಿಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ನಾಳ್. ಬಿಗ್ ಬಾಸ್, ಈ ಬಿಗ್ ಬಾಸ್ ಮನೆಗೆ ಹೋಗ್ಬೇಕೆಂದು ಬಹಳ ಜನ ಕಾಯ್ತಿರ್ತಾರ. ನಾನು ಒಮ್ಮೆರಾದ್ರೂ ಬಿಗ್ ಬಾಸ್ ಮನೆಯೊಳಗ ಹೋಗ್ಬೇಕು, ಅಲ್ಲಿ ಆಟ ಆಡ್ಬೇಕು, ಸುದೀಪ್ ಸರ್ ಕೂಡ ಮಾತಾಡ್ಬೇಕೆಂದು ಬಹಳ ಮಂದಿಗೆ ಆಸೆ ಇರುತ್ತಾ. ಆಟ ಆಡದಿದ್ರು ಪರವಾಗಿಲ್ಲ, ಆ ದೊಡ್ಡ ಮನೆ ಹೆಂಗೈತಿ ನೋಡ್ಕೊಂಡಾರ ಬರ್ಬೇಕೆಂದು ಕಾಯ್ತಿರ್ತಾರ. ಆದ್ರೆ ಏನ್ ಮಾಡ್ಬೇಕು, ಅವಕಾಶ ಅದೃಷ್ಟ ಎಲ್ರಿಗೂ ಬೇಕಲ್ಲ. ನಮ್ಮ ಕಡೆ ಇನ್ನೊಂದು ಮಾತು ಹೇಳ್ತಾರಲ್ರಿ, ಹಣೆ ಬರ ಇರಬೇಕೆಂದು. ಆ ರೀತಿ ಇದ್ರ ಮಾತ್ರ ಹೋಗಾಕ ಬರುತ್ತ. ಇಷ್ಟ ಯಾಕೆ ಹೇಳಕತ್ತೀನಿ ಅಂತಂದ್ರ ಒಂದು ಕಾರಣ ಐತಿ. ಈ ಮ್ಯಾಗ ಹೇಳ್ದಂಗ ಅವಕಾಶ ಅದೃಷ್ಟ ಹಣೆ ಬರ ಅಂತ ಅದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗನಿಗೆ ಒಲಿದು ಬಂದೈತಿ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಏಲಕ್ಕಿ ನಾಡಿನ ಹಾವೇರಿ ಜಿಲ್ಲೆಯ ಸವಣೂರ ತಾಲೂಕಿನ ಚಿಲ್ನೂರ ಬಡ್ನಿಯ ಕುರಿಗಾಯಿ ಸರಿಗಮಪ ಖ್ಯಾತಿಯ ಹನುಮಂತಣ್ಣ. ಇದ ನಮ್ಮ ಹನುಮಂತಣ್ಣ ಈಗ ಬಿಗ್ ಬಾಸ್ ಮನ್ಯಾಗ ಭರ್ಜರಿ ಹವಾ ಮಾಡಾಕತ್ತಾನ. ಸಿಟಿ ಮಂದಿಗೇನ್ ಕಮ್ಮಿ ಇಲ್ಲ ಅಂತ ತನ್ನ ಪ್ರತಿಭೆಯನ್ನ ತೋರ್ಸಾಕತ್ತಾನ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಳಗ ಬಹಳ ಕಲೆ ಇರುತ್ತ, ಆದ್ರೆ ಅವರಿಗೆ ಸರಿಯಾದ ವೇದಿಕೆಗಳು ಸಿಕ್ಕಿರ್ಲಿಲ್ಲ. ಹಾಗಾಗಿ ಆ ಕಲೆ ಅಲ್ಲೇ ಕೊಲೆಯಾಗಿ ಹೋಗಿರುತ್ತ. ಹೀಗಿರುವಾಗ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡು ದೂರದ ಸಿಟಿ ಒಳಗ ಬೆಂಕಿ ಹವಾ ಎಬ್ಸ್ಯಾನ ನಮ್ಮ ಹನುಮಂತಣ್ಣ. ತನ್ನ ಕೋಗಿಲಿಯ ಕಂಠದ ಮೂಲಕ ಹೆಸರು ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಕೂಡ ಆಟದ ಜೊತೆಗೆ ಹಾಡ ಹಾಡ್ಕೊಂತ ಮನಿ ಮಂದಿಗೆ ನಗಸ್ಕೊಂತ ಬಿಗ್ ಬಾಸ್ ಶೋಗೆ ಒಳ್ಳೆಯ TRP ಕೊಡ್ತಾ ಹಂಗ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿಯನ್ನ ಎತ್ತಿ ಹಿಡಿಯುತ್ತಿದ್ದಾನೆ. ಅಂತ ಸಿಟಿಗೆ ಹೋದ್ರು ಕೂಡ ನಮ್ಮ ಭಾಷೆ ಮಾತು ಎಲ್ಲಿ ಮರಿಲಾರ್ದ ಮಾತಾಡ್ತಿದ್ದಾನ. ಹಿಂಗ ಹನುಮಂತನ ಬಗ್ಗೆ ಹೇಳ್ಕೊಂತ ಹೋದ್ರ ಬಾಳ ಐತ್ರಿ. ಆದ್ರ ಸೀದಾ ಮ್ಯಾಟ್ರಿಕ್ ಬರ್ತೀನಿ ನೋಡ್ರಿ. ಹೋದ ವಾರ ಬಿಗ್ ಬಾಸ್ ಮನೆಗೆ ಬಂದಿದ್ದ ಕಿಚ್ಚ ಸುದೀಪ್ ಸಾರ್ ನಮ್ಮ ಹನುಮಂತನಿಗೆ ಬೈದಿದ್ರು. ಸುದೀಪ್ ಸಾರ್ ಏನು ಬೈದಿದ್ರಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರ ನಮ್ಮ ಚಾನೆಲ್ ಒಳಗ ಸಿಗುತ್ತಾ, ನೋಡ್ಕೊಂಡು ಬರ್ರಿ. ಅವಾಗ ನಿಮಗೆ ಗೊತ್ತಾಗುತ್ತಾ ಸುದೀಪ್ ಸರ್ ಹನುಮಂತಣ್ಣನಿಗೆ ಏನ್ ಬೈದಿದ್ರಂತ. ಹೋದ ವಾರ ಸುದೀಪ್ ಸರ್ ಹಂಗ ಭಯನ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಹಳ ಚರ್ಚೆ ಆಯಿತು. ಸುದೀಪ್ ಸರ್ ನಮ್ಮ ಹನುಮಂತಣ್ಣನಿಗೆ ಆ ಥರ ಬೈಬಾರ್ದಿತ್ತು, ಹಂಗ ಹಿಂಗ ಎಂದು ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ರು. ಅಷ್ಟೇ ಅಲ್ರಿ, ಸುದೀಪ್ ಸಾರು ಕೂಡ ಬಾಯಿಗೆ ಬಂದವರಂತೆ ಬೈದಿದ್ದರು. ನಮ್ಮ ಉತ್ತರ ಕರ್ನಾಟಕದ ಯಾವುದರ ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿದ್ರು ಕೂಡ, ಇನ್ಸ್ಟಾಗ್ರಾಮ್ ಮಾಡ್ರಿ, ಯೂಟ್ಯೂಬ್ ಓಪನ್ ಮಾಡ್ರಿ, ಎಲ್ಲೋದ್ರೂ ಕೂಡ ಹನುಮಂತನಿಗೆ ಸುದೀಪ್ ಸರ್ ಬೈದ ವಿಚಾರದ ಬಗ್ಗೆ ರಗಡ್ ಚರ್ಚೆ ಮಾಡಿದ್ರು. ಯಾಕಂದ್ರ ಹನುಮಂತಣ್ಣ ಮುಗ್ಧ ಮನುಷ್ಯ, ತಾನಾಯ್ತು ತನ್ನ ಕೆಲಸ ಆಯ್ತು ಎಂದು ಇದ್ದಾವ. ಅಂತ ಮನುಷ್ಯನಿಗೆ ಸುದೀಪ್ ಸರ್ ಹಿಂಗಂದ್ರಲ್ಲ ಅಂತ ಹೇಳಿ ಬಹಳ ಚರ್ಚೆ ನಡೆಸಿದ್ರು ನಮ್ಮ ಉತ್ತರ ಕರ್ನಾಟಕದ ಮಂದಿ. ಇದೇ ವಿಚಾರದ ಬಗ್ಗೆ ಈ ವಾರ ಬಿಗ್ ಬಾಸ್ ಮನೆಗೆ ಬಂದ ಸುದೀಪ್ ಹನುಮಂತಣ್ಣನ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಾರ. ಹನುಮಂತಣ್ಣನಿಗೆ ಬೈದಿದ್ದು ಯಾಕಂತ ಕ್ಲಿಯರ್ ಆಗಿ ಹೇಳ್ಯಾರ ಸುದೀಪ್ ಸರ್. ಬಹುಶಃ ಅವರು ಕೂಡ ಉತ್ತರ ಕರ್ನಾಟಕದ ಮಂದಿ ಚರ್ಚೆ ಮಾಡುತ್ತಿರುವುದು ನೋಡಿರ್ಬೇಕಂತ ಕಾಣಿಸುತ್ತ. ಅದಕ್ಕೆ ಸುದೀಪ್ ಸರ್ ಇದರ ಬಗ್ಗೆ ಮಾತಾಡ್ಯಾರ. ಸುದೀಪ್ ಸರ್ ಬಂದು ಏನ್ ಹೇಳಿದ್ರು ಇಲ್ಲಿ ಹೇಳ್ತೀನಿ ಕೇಳಿ ವೀಕ್ಷಕರೇ. ಇದೇ ಹನುಮಂತಗೆ ನಾನು ಚಿಕ್ಕ ವಿಚಾರದಲ್ಲಿ ಸ್ನಾನ ಅಂತ ಬಂದಾಗ ಅವರಿಗೆ ಬಟ್ಟೆ ಕೊಟ್ಟು ಎಲ್ಲ ಮಾಡಿ ಹೊಗಳಿದವನು ನಾನು. ಮತ್ತು ಇದೇ ಹನುಮಂತುಗೆ ನಾನು ಹೋದ ವಾರ ಬೈದಿದ್ದೆ. ಹನುಮಂತು, ಜನಗಳ ಓಟು ಬಂದರೂ ನಿಮ್ಮನ್ನ ಹೊರಗಡೆ ಹಾಕ್ತೀನಂತ ಹೇಳುವಷ್ಟು ದಡ್ಡ ನಾನಲ್ಲ ಹನುಮಂತು. ನಾನು ಹಾಗೆ ಏನಕ್ಕೆ ಹೇಳ್ತೀನಿ ಹೇಳಿ? ನಿಮ್ಮಂಥವರ ಬಾಯಲ್ಲಿ ಅಂತ ಪದ ಬರುವುದು ಬಹಳ ಕೆಟ್ಟದಾಗುತ್ತೆ. ನಿಮ್ಮನ್ನ ನಂಬಿ ಜನಗಳು ವೋಟ್ ಮಾಡಿರುತ್ತಾರೆ. ಅಂಥವರಿಗೆ ನಿಮ್ಮ ಹೇಳಿಕೆ ಬೇಜಾರು ತರಿಸಬಾರ್ದೆಂದು ಹನುಮಂತನಿಗೆ ಬೈದಿದ್ದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡುತ್ತಾರೆ ಕಿಚ್ಚ ಸುದೀಪ್. ಸುದೀಪ್ ಈ ರೀತಿ ಹೇಳುವುದು ತಡ ಅಲ್ಲಿದ್ದ ಶೋ ವೀಕ್ಷಕರು ಕೂಡ ಚಪ್ಪಾಳೆಯನ್ನ ತಡ್ತಾರೆ. ಹಿಂಗ ಮೊನ್ನೆ ಬೈದಿದ್ದಕ್ಕೆ ಕಾರಣ ಕೊಟ್ಟ ಸುದೀಪ್ ಸರ್ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಾಕತ್ತೈತಿ. ಅಂತಂದ್ರ ಸುದೀಪ್ ಸರ್ ಹನುಮಂತಣ್ಣನಿಗೆ ಏಕೆ ಬೈದಿದ್ದರು ಎಂಬುದರ ಬಗ್ಗೆ ನಿನ್ನೆಯ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಾರ. ಇದರ ಬಗ್ಗೆ ಏನು ವಿಡಿಯೋ ಐತಲ್ಲ ಸಾಕಷ್ಟು ಚರ್ಚೆಗೆ ಹಾಕತೈತಿ. ಕೊನೆಗೂ ಸುದೀಪ್ ಸರ್ ಹೇಳಿದ್ರಲ್ಲ ಅಂತೇಳಿ ನಮ್ಮ ಮಂದಿ ಸ್ವಲ್ಪ ಆರಾಮಾಗ್ಯಾರ. ಆದ್ರೆ ಏನೇ ಇರಲಿ
ನಮ್ಮ ಹನುಮಂತನ್ನ ತಪ್ಪು ಮಾಡ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ, ಕೊನೆಗೆ ಬಿಗ್ ಬಾಸ್ ಟ್ರೋಫಿ ಹೊಡೆಯುವಂಗಾಗ್ಲಿ ನಮ್ಮ ಹನುಮಂತನ್ನ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಹನುಮಂತು. ಹಾಗಾಗಿ ಒಬ್ಬ ವ್ಯಕ್ತಿ ಬೆಳೆಯಾಕತ್ತಾನಂತಂದ್ರ ಸಪೋರ್ಟ್ ಮಾಡಬೇಕಾದ ಕರ್ತವ್ಯ ನಮ್ದು. ನೀವು ಕೂಡ ಹನುಮಂತನಿಗೆ ಹೆಚ್ಚು ವೋಟ್ ಮಾಡ್ರಿ, ನಮ್ಮ ಹನುಮಂತನ ಗೆದ್ದು ಬರುವಂಗಾಗ್ಲಿ. ನಿಮಗೆ ಹನುಮಂತನ ಬಗ್ಗೆ ಏನ್ ಅನ್ಸುತ್ತಾ, ಅವನ ಆಟದ ಬಗ್ಗೆ ಏನ್ ಅನ್ಸುತ್ತಾ ಕೆಳಗೊಂದು ಕಾಮೆಂಟ್ ಮಾಡ್ರಿ. ಹಂಗ ನಿಮ್ಮ ದೋಸ್ತರಿಗೆಲ್ರಿಗೂ ಕೂಡ ಶೇರ್ ಮಾಡಿ ಹನುಮಂತನಿಗೆ ಸಪೋರ್ಟ್ ಮಾಡ್ರಿ ಅಂತ ತಿಳಿಸಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.